ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಇನ್ನೂ ಹಾಸಿಗೆ ಮೇಲಿದ್ದೀರೋ? 7 ಗಂಟೆ ಆಯ್ತಲ್ಲವೋ? ಎದ್ದೇಳಿರಿ. ಯೇಸುವಿನ ವಾಕ್ಯ ಧ್ಯಾನಿಸೋಣ ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಉದಯದಲ್ಲಿ ದೇವರೇ, ನಿಮ್ಮೊಂದಿಗೆ ನಮ್ಮ ದಿನಚರಿಯನ್ನು ಪ್ರಾರಂಭಿಸುವಂತೆ ಆಧ್ಯಾತ್ಮಿಕವಾಗಿ ಬಲಗೊಂಡು ದಿನವಿಡೀ ನಿಮ್ಮ ಕೃಪೆ ಹೊಂದಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಈ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಕಳೆದ ರಾತ್ರಿ ಒಳ್ಳೆ ನಿದ್ರೆ ಮಾಡಿದ್ದೀರಾ? ದಿವಸಗಳು ಬೇಗನೆ ಎಷ್ಟು ವೇಗವಾಗಿ ಕಳೆದು ಹೋಗ್ತಾ ಇದ್ದಾವಲ್ಲವೇ? ಇಷ್ಟು ಬೇಗನೆ ನಾವು ಅಕ್ಟೋಬರ್ ತಿಂಗಳಿನ ಮಧ್ಯಭಾಗಕ್ಕೆ ಬಂದೆವು. ಮತ್ತೆ ಹೇಗಿದೆ ನಮ್ಮ ಆಧ್ಯಾತ್ಮಿಕವಾದ ಬೆಳವಣಿಗೆ? ಅಷ್ಟಕ್ಕೂ ಲೌಕಿಕ ರೀತಿಯಲ್ಲಿ ನಾವು ಏನಾದರೂ ಸಾಧಿಸಲಾಗುತ್ತಾ ಇದೆಯಾ? ಜೀವಿತದಲ್ಲಿ ಏನಾದರೂ ನಾವು ಪ್ರಯೋಜನಕರವಾಗಿರ್ಲಿಕ್ಕಾಗುತ್ತಾ ಇದೆಯೋ? ಜಯ ಸಾಧಿಸುವವರಾಗಿದ್ದೇವೋ? ನಾವು ಕುಸ್ತಿ ಆಡಿದಂತೆ ಏನೋ ಪ್ರಯಾಸ ಪಡೋಣ, ಸಾಧಿಸೋಣ ಅಂದುಕೊಳ್ತಾ ಇರ್ತೇವೆ. ರಾತ್ರಿ ಹಗಲು ಕೆಲಸ ಮಾಡುವವರಿದ್ದಾರೆ ಈ ಕಾಲದಲ್ಲಿ. ಉದ್ಯೋಗ ಅಂತ ಹೇಳಿ ತಿರುಗಾಡ್ತಾರೆ, ವ್ಯಾಪಾರ ಅಂತ ಹೇಳಿ ತಿರುಗಾಡ್ತಾರೆ. ಕೊನೆಗೆ ಬರೋಷ್ಟೊತ್ತಿಗೆ ಅಯ್ಯೋ ನಷ್ಟಕ್ಕೊಳಗಾದೆವು, ಲೋನ್ ಜಾಸ್ತಿ ಆಗಿದೆ, ಈಗ ಸಾಲಕ್ಕೆ ಗುರಿಯಾಗಿದ್ದೇವೆ, ಚಿಕ್ಕಲಿ ಸಿಕ್ಕಿಬಿದ್ದಿದ್ದೇವೆ, ನಷ್ಟಕ್ಕೊಳಗಾಗಿದ್ದೇವೆ ಎಂದು ಹೇಳ್ತಿರ್ತಾರೆ. ನೋಡಿ, ನಾವು ಏನೇ ಮಾಡಿದರೂ, ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ಏನೇ ಮಾಡಿದರೂ ಕೂಡ ನಿಮಗೆ ಆಶೀರ್ವಾದವಿರಲ್ಲ. ಯಾಕೆಂದರೆ ಶರೀರ ಶಕ್ತಿಯಿಂದ ನೀವೇನಾದರೂ ಸಾಧಿಸೋಣ ಅಂದುಕೊಳ್ಳೋದಾದರೆ, ಲೌಕಿಕ ರೀತಿಯಲ್ಲಿ ತಪ್ಪಾದ ಮಾರ್ಗದಲ್ಲಿ ಏನೋ ಗಣ್ಯರಾಗೋಣ ಅಂದುಕೊಳ್ಳೋದಾದರೆ ಅದು ಅಜ್ಞಾನ. ನೀವು ಏನೇ ಮಾಡಿದ್ರೂ ಸಹ ಅದನ್ನು ಪ್ರಾರ್ಥನೆಯಿಂದ ಮಾಡಿ ನೋಡಿರಿ, ಅದು ಸಫಲವಾಗ್ತದೆ. ಪ್ರಾರ್ಥನೆಯಲ್ಲಿ ದೇವರಿಗೆ ಹೇಳದಂತೆ ಯಾವ ಕೆಲಸವನ್ನು ಕೂಡ ಪ್ರಾರಂಭಿಸಬೇಡಿ. ಪ್ರಾರ್ಥನೆಯಲ್ಲಿ ದೇವರ ಆಶೀರ್ವಾದ ಹೊಂದಿಕೊಳ್ಳಲಾರದೆ ಯಾವ ದಿನವೂ ನೀವು ನಿಮ್ಮ ಕೆಲಸದಲ್ಲಿ ಮುಂದೆ ಸಾಗಬಾರದು. ಹೊರಗೆ ಹೋಗುವಾಗ, ಒಳಗೆ ಬರುವಾಗ ದೇವರನ್ನು ಸ್ತುತಿಸಿ, ಪ್ರತಿಯೊಂದು ವಿಷಯದಲ್ಲಿ ದೇವರ ಸಹಾಯ ಕೋರಿಕೊಳ್ಳಿರಿ. ಪ್ರತಿ ವಿಷಯದಲ್ಲಿ ದೇವರಿಗೆ ಒಳಪಡಿಸಿಕೊಳ್ಳಿರಿ. ದೇವರೇ, ನಿಮ್ಮ ಚಿತ್ತ ಇರೋದಾದರೆ ಇದನ್ನು ಮಾಡುವಂತೆ ಮಾಡಿರಿ ಅಂತ ಹೇಳಿ ಸುಮ್ಮನಿರಿ ಅಷ್ಟೇ. ಆಗ ಅದು ಆತನ ಚಿತ್ತ ಆಗಿರೋದಾದರೆ ಎಷ್ಟೇ ಆಟಂಕ ಬಂದರೂ ನೀವು ಮುಂದೆ ಸಾಗಿದವರಾಗಿ ಅದನ್ನು ಸಾಧಿಸುವುದಕ್ಕಾಗಿ ಆತನೇ ನಿಮಗೆ ಸಹಾಯ ಮಾಡುತ್ತಾರೆ. ಅದು ಆತನ ಚಿತ್ತವಿಲ್ಲದಿದ್ದರೆ ನೀವು ಅಂದುಕೊಂಡದ್ದನ್ನು ನೀವು ಯಾವ ಪ್ರಯತ್ನ ಮಾಡಲಾರದ ಹಾಗೆ ದೇವರು ಅವುಗಳನ್ನು ದೂರ ಮಾಡಿಬಿಡ್ತಾರೆ. ಅದಕ್ಕೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಹೌದು, ಅಷ್ಟಕ್ಕೂ ನಿಮಗೆ ಪ್ರಾರ್ಥನೆ ಬರುತ್ತದೋ? ಏನ್ ಬ್ರದರ್ ಆ ರೀತಿಯಾಗಿ ಕೇಳ್ತಿದ್ದೀರಿ? ನಾವು ಚಿಕ್ಕಂದಿನಿಂದಲೂ ಪ್ರಾರ್ಥನೆ ಮಾಡ್ತೇವೆ ಅನ್ನುವಂಥವರಿದ್ದಾರೆ. ನಮಗೆ ಪ್ರಾರ್ಥನೆ ಬರಲಾರದಿರುವುದೇನು? ಚಿಕ್ಕಂದಿನಲ್ಲಿ ನಾವು ಚರ್ಚಲ್ಲೂ ಪ್ರಾರ್ಥನೆ ಮಾಡ್ತಿದ್ದೆವು ಅನ್ನುತ್ತಾರೆ. ಆದರೆ ಪ್ರಾರ್ಥನೆ ಅಂದ್ರೆ ಏನು? ಬಾಯಿಗೆ ಬಂದಿದ್ದೆಲ್ಲ ಹೇಳ್ಕೊಳ್ತಾ ಹೋಗೋದೇ ಅನೇಕರು ಅದನ್ನೇ ಪ್ರಾರ್ಥನೆ ಅಂದ್ಕೊಳ್ತಾರೆ. ಹಾಗಾದರೆ ಆ ಕಾಲದಲ್ಲಿ ಶಿಷ್ಯರು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಯಾಕೆ ಕೇಳಿದ್ರು ಪ್ರಿಯರೇ? ನಾವು ಹೇಗೆ ಪ್ರಸಂಗಿಸಬೇಕು ಕಲಿಸು ಅನ್ನಲಿಲ್ಲ. ದೆವ್ವ ಹೇಗೆ ಓಡಿಸಬೇಕು ಕಲಿಸು ಎಂದು ಕೂಡ ಅವರು ಹೇಳಲಿಲ್ಲ. ಸ್ವಸ್ಥತೆಗಳನ್ನು ಹೇಗೆ ಮಾಡಬೇಕು ಕಲಿಸಿಕೊಡು ಎಂದು ಕೂಡ ಹೇಳಲಿಲ್ಲ. ನಾವು ಚರ್ಚನ್ನು ಹೇಗೆ ನಡೆಸಬೇಕು ಹೇಳು ಎಂಬುದಾಗಿ ಕೂಡ ಹೇಳಲಿಲ್ಲ. ಅದಕ್ಕೆ ಈ ದಿನಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತಾರೆ, ಮ್ಯಾನೇಜ್ಮೆಂಟ್ ಅಂತಾರೆ, ಅದು ಅಂತಾರೆ, ಇದು ಅಂತಾರೆ. ಯಾವುದಾಗಿದ್ರೂ ಸಹ ಯೇಸುವಿನೊಂದಿಗೆ ಮಾಡುವುದಾದರೆ, ಪ್ರಾರ್ಥನೆಯೊಂದಿಗೆ ಮಾಡುವುದಾದರೆ ಸಕ್ಸಸ್ ಆಗುತ್ತೆ. ಅದಕ್ಕೆ ಆದಿ ಸಭೆಯಲ್ಲಿ ಸಭೆ ವಿಸ್ತರಿಸುತ್ತಾ ಇರುವಾಗ ವಿಧವೆಯರಿಗೆ ಸರಿಯಾಗಿ ಉಪಚಾರ ಮಾಡುವವರು ಇಲ್ಲದೇ ಇರುವುದಕ್ಕಾಗಿ ಆ ಕಾಲದ ಅಪೊಸ್ತಲರು ಹೇಳ್ತಾರೆ, ನಾವು ಸುವಾರ್ತೆ ಸಾರುವುದನ್ನು ಬಿಟ್ಟು ಆಹಾರ ಬಡಿಸೋದು ಒಳ್ಳೆಯದಲ್ಲ, ಅದಕ್ಕಾಗಿ ಕೆಲವರನ್ನು ನೀವೇ ಆರಿಸಿಕೊಳ್ಳಿರಿ ಅನ್ನುತ್ತಾರೆ. ನಿಮ್ಗೆ ಯಾರು ಬೇಕೋ ಅವರನ್ನು ಆರಿಸಿಕೊಳ್ಳಿರಿ ಎಂದು ಹೇಳಲಿಲ್ಲ. ಲೋಕದಲ್ಲಿ ಅನುಭವಿಸ್ತಾರನ್ನು ಆರಿಸಿಕೊಳ್ಳಿರಿ. ಯುಕ್ತಿ ಕುಯುಕ್ತಿ ಉಳ್ಳವರು ಬೇಕಾಗ್ತದೆ ಬಿಸ್ನೆಸ್ಗಾಗಿ, ಡಿಸ್ಟ್ರಿಬ್ಯೂಷನ್ಗಾಗಿ ಅನ್ನುತ್ತಾರೆ. ಆದರೆ ಅವರು ಹೇಗಿರಬೇಕನ್ನುತ್ತಾರೆ ಗೊತ್ತಾ? ಅವರು ಆತ್ಮಭರಿತರಾಗಿರಬೇಕು, ಒಳ್ಳೆ ಹೆಸರುಳ್ಳವರಾಗಿರಬೇಕು ಎಂದು ಹೀಗೆ ಕೆಲವು ಷರತ್ತುಗಳನ್ನು ಇಡ್ತಾರೆ. ಆ ಷರತ್ತುಗಳಿಗೆ ಫಿಟ್ ಆದ 7 ಜನರನ್ನು ಆರಿಸಿಕೊಳ್ತಾರೆ. ಆ ಸೇವೆಯಲ್ಲಿ ಅವರು ಮುಂದುವರಿಯುತ್ತಾರೆ. ಈ ದಿನ ಪ್ರತಿಯೊಂದು ಕೆಲಸಕ್ಕೂ ಸಾಮರ್ಥ್ಯಕ್ಕಿಂತಲೂ ದೈವಶಕ್ತಿ, ದೇವರ ಶಕ್ತಿ ಎಷ್ಟೋ ಮುಖ್ಯವಾಗಿದೆ. ನಮ್ಮ ಸಾಮರ್ಥ್ಯದ ಮೇಲೆ ಆಧಾರಗೊಳ್ಳದೆ ದೇವರ ಕೃಪೆಯ ಮೇಲೆ ಆಧಾರಗೊಳ್ಳುವುದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ನೋಡಿರಿ, ನಾವು ಪ್ರಾರ್ಥನೆ ಮಾಡುವುದು ನಮ್ಮ ಬಡಾಯಿ ಕೊಚ್ಚಿಕೊಳ್ಳುವುದಕ್ಕಾಗಲ್ಲ. ಕೇವಲ ದೇವರಿಗೆ ಹೇಗೆ ಹೇಳಿದ್ರೆ ಅದು ಪ್ರೀತಿಯಾಗಿರುತ್ತೋ ಅದಕ್ಕಾಗಿ. ಅಷ್ಟು ದೊಡ್ಡ ರಾಜಾದಿರಾಜ, ಒಡೆಯರ ಒಡೆಯನಾದ ದೇವರ ಮುಂದೆ ನಿಂತಾಗ ನಾವು ಹೇಗೆ ಪ್ರವರ್ತಿಸಬೇಕು?
ಯಾವ ವಿಷಯದಲ್ಲಿ ಪ್ರಾರ್ಥಿಸಬೇಕು? ಬಾಯಿಗೆ ಬಂದಿದ್ದೆಲ್ಲ ಬೇಡಿಕೊಳ್ಳಬಾರದು. ದೇವರೇ ಇದನ್ನು ಅದನ್ನು ಎಲ್ಲವನ್ನು ಆಶೀರ್ವದಿಸು ಎಂದು ಕೇಳಬಾರದು. ನಾನು ಬೈಬಲ್ ಕಾಲೇಜಲ್ಲಿದ್ದಾಗ ಒಬ್ಬ ಸಹೋದರನಿದ್ದ. ಅವನು ಪ್ರಾರ್ಥನೆ ಮಾಡಲು ಶುರು ಮಾಡಿದಾಗ ಪ್ರಪಂಚದಲ್ಲಿರುವ ದೇಶಗಳೆಲ್ಲ ಗಡಗಡ ಅಂತ ಉಚ್ಚರಿಸಿ, ಇಷ್ಟು ದೇಶಗಳವರನ್ನು ಮಾರ್ಪಡಿಸಿರಿ, ಇಷ್ಟು ದೇಶಗಳವರ ಬಳಿಗೆ ಹೋಗಲು ನಿಮ್ಮ ಸೇವಕರನ್ನು ಕಳಿಸಿಕೊಡು. ಅಷ್ಟೊಂದು ಬ್ರಾಡ್ ಆ್ಯಂಗಲ್ ಅಲ್ಲಿ ಏನೇನೋ ಪ್ರಾರ್ಥನೆ ಮಾಡಿ ಕೊನೆಗೆ ಆಮೇನ್ ಅನ್ನುತ್ತಾ ಇದ್ದ. ಪ್ರಾರ್ಥನೆಯಲ್ಲಿ ಒಂದು ಗುರಿ ಇರಬೇಕು. ಪ್ರಾರ್ಥನೆಯಲ್ಲಿ ಒಂದು ಸಬ್ಜೆಕ್ಟ್ ಇರಬೇಕು. ಪ್ರಾರ್ಥನೆ ಮನಸ್ಸಿನಿಂದಲೂ ಮಾಡಬೇಕು, ಆತ್ಮದಿಂದಲೂ ಮಾಡಬೇಕು. ಮನಸ್ಸಿನಿಂದ ಮಾಡೋದಂದ್ರೆ ಒಂದು ಲಿಸ್ಟ್ ಇಟ್ಕೊಂಡು ಮಾಡೋದು. ಆತ್ಮದಲ್ಲಿ ಪ್ರಾರ್ಥಿಸುವುದಂದರೆ ಪವಿತ್ರಾತ್ಮನೊಂದಿಗೆ ಕನೆಕ್ಟ್ ಆಗಿ ಯಾವ ವಿಷಯಕ್ಕಾಗಿ ಎಷ್ಟೊತ್ತು ಪ್ರಾರ್ಥಿಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು ಎಂಬುದಾಗಿ ಪರಿಶುದ್ಧಾತ್ಮನು ನಮ್ಮ ಪಕ್ಷದಲ್ಲಿದ್ದು ಕಲಿಸಿಕೊಡ್ತಾರೆ. ನಮಗೆ ಔಟ್ಲೈನ್ಸ್ ಇರಬೇಕು, ಅವುಗಳನ್ನು ಕನೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ. ಅದನ್ನು ವಿಸ್ತರಿಸುವಂತೆ ಮಾಡುವಾತನು ಪರಿಶುದ್ಧಾತ್ಮನಾಗಿದ್ದಾರೆ. ಪ್ರಾರ್ಥನೆಯಲ್ಲಿ ನಾವು ಕೂತ್ಕೊಂಡಾಗ ಹಾಗೆ ಮಾಡ್ತಾರೆ. ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡಿಕೊಳ್ತೀರಿ ಹೇಳಿ? ಪ್ರಾರ್ಥನೆ ಕ್ರೈಸ್ತರಿಗೆ ಬಹಳ ಪ್ರಾಮುಖ್ಯವಾಗಿದೆ. ಈ ದಿನ ವೆಡ್ನೆಸ್ಡೇ, ಬುಧವಾರ. ಪ್ರತಿ ಬುಧವಾರ ಸರಿಯಾದ ಒಂದು ಒಳ್ಳೆ ಸಭೆಯಲ್ಲಿ ಮಧ್ಯವಾರದ ಪ್ರಾರ್ಥನೆ ಕೂಟ ಇರುತ್ತೆ. ಶುಕ್ರವಾರ, ಕೆಲವರು ಶನಿವಾರ ಉಪವಾಸ ಪ್ರಾರ್ಥನೆ ನಡೆಸುತ್ತಾರೆ. ಆ ಕಾಲದ ಫರಿಸಾಯರು ಕೂಡ ವಾರಕ್ಕೆ 2 ಆವರ್ತಿ ಉಪವಾಸವಿದ್ದು ಪ್ರಾರ್ಥಿಸ್ತಿದ್ರು. ಮಿನಿಮಮ್ 2 ಸಾರಿಯಾದರೂ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥಿಸಿಕೊಳ್ಳಬೇಕು. ನಾವು ಪ್ರಾರ್ಥನೆ ಕಲಿಯಬೇಕಾದರೆ ಅದನ್ನು ಪ್ರಾರ್ಥನೆಯಲ್ಲಿಯೇ ಕಲಿತುಕೊಳ್ಳಬಹುದು. ನಾವು ಪ್ರಾರ್ಥನೆ ಕಲಿತುಕೊಳ್ಳಬೇಕಾದರೆ ಇತರರು ಮಾಡುವ ಪ್ರಾರ್ಥನೆಗಳನ್ನು ಕೇಳುವಾಗ ಪರಿಶುದ್ಧಾತ್ಮ ದೇವರು ಆ ಒಂದು ಪಾಯಿಂಟ್ಸ್ಗಳನ್ನು, ಆ ವಿಧಾನವನ್ನು ನಾವು ಕೂಡ ಗ್ರಹಿಸಿಕೊಳ್ಳುವಂತೆ ಮಾಡ್ತಾರೆ. ಅದಕ್ಕಾಗಿಯೇ ಪ್ರಾರ್ಥನೆಯ ಕೂಟಗಳು ಅವಶ್ಯಕವಾಗಿವೆ. ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸುವುದು ಅವಶ್ಯಕವಾಗಿದೆ. ಕೆಲವೊಂದು ಸಾರಿ ಇಬ್ಬಿಬ್ಬರು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ ಎಂದು ಹೇಳ್ತೇವೆ. ಕೆಲವರು ಬೇಸರಗೊಳ್ತಾರೆ. ಆದರೆ ಅವರು ಪ್ರಾರ್ಥನೆ ಮಾಡಲು ಆರಂಭಿಸಿದ ನಂತರ ಇತರರ ಪ್ರಾರ್ಥನೆ ಭಾರ ಕೇಳುವಾಗ ನಮ್ಮದು ಕಡಿಮೆಯಾಗಿವೆ ಎಂದು ಗ್ರಹಿಸಿಕೊಳ್ತಾರೆ. ಅವರು ಪ್ರಾರ್ಥನೆ ಕೇಳುವಾಗ ಅವರಿಗೆ ನಂಬಿಕೆ ಉಂಟಾಗ್ತದೆ. ಆ ಪ್ರಾರ್ಥನೆ ಮೇಲೆ ಆಸಕ್ತಿ ಉಂಟಾಗ್ತದೆ. ಸಭೆಗಳಲ್ಲಿ, ನೀವು ಹೋಗುವ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇವೆಯಾ? ಮಧ್ಯವಾರದ ಪ್ರಾರ್ಥನೆ ಇವೆಯಾ? ಒಂದು ವೇಳೆ ಇರುವುದಾದರೆ ಕರ್ತನು ನಿಮಗೆ ಕೊಟ್ಟ ಸಭೆಗೆ ಸಾಯಂಕಾಲ ನಡೆಯುವಂತಹ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ. ಯಾಕೆಂದರೆ ಕನಿಷ್ಠ ವಾರಕ್ಕೆ 2 ವಾರ್ತಿ ಆದರೂ ನಾವು ಕರ್ತನ ಆಲಯಕ್ಕೆ ಹೋಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ಕೆಲವರು ವೈಯಕ್ತಿಕವಾಗಿಯೂ ಕೂಡ ಅದಕ್ಕಿಂತಲೂ ಹೆಚ್ಚು ಪ್ರಾರ್ಥನೆ ಮಾಡ್ತಾರೆ. ಯಾವುದೇನೇ ಆಗಿರಲಿ, ಆದರೆ ಪ್ರತಿದಿನ ನಾವು ಪ್ರಾರ್ಥಿಸುವವರಾಗಿರಬೇಕು. ನೀವು ಎಲ್ಲೇ ಇದ್ದರೂ ಕೂಡ ನೋಡಿ, ನಿಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇದ್ರೆ ಹೋಗಿರಿ. ಅದರಲ್ಲೂ ಮುಖ್ಯವಾಗಿ ವೆಡ್ನೆಸ್ಡೇ, ಫ್ರೈಡೇ ನಿಮ್ಮ ಸಭೆಯಲ್ಲಿ ಬಹುಶಃ ಈ 2 ದಿನ ಆದರೂ ಖಂಡಿತವಾಗಿ ಉಪವಾಸ ಪ್ರಾರ್ಥನೆ ಇದ್ದಿರುತ್ತೆ. ಆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಆಗ ನೀವು ಆ ಉಪವಾಸ ಪ್ರಾರ್ಥನೆಯಿಂದ ಬಲಗೊಳ್ತೀರಿ. ಖಂಡಿತವಾಗಿಯೂ ಆತ್ಮಿಕವಾಗಿಯೂ ಬೆಳೆಯುತ್ತೀರಿ. ನೋಡಿ, ಈ ಉಪವಾಸ ಪ್ರಾರ್ಥನೆಗಳು ಯಾವಾಗಲೂ ಕೂಡ ಸಭೆಗೆ ದೊಡ್ಡ ಬಲವಾಗಿವೆ. ವಿಶ್ವಾಸಿಗಳಿಗೂ ಅವಶ್ಯಕವಾಗಿವೆ. ಅವು ಎಷ್ಟೋ ಮುಖ್ಯವಾಗಿವೆ. ಯೇಸು ತನ್ನ ಶಿಷ್ಯರಿಗೆ ಬೇರೆ ಏನೂ ಕಲಿಸಿಲ್ಲ, ಆದರೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದರು. ನೋಡೋಣ ಬನ್ನಿ, ಲೂಕ 11ನೇ ಅಧ್ಯಾಯ ವಚನ 1. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ಆತನ ಶಿಷ್ಯರಲ್ಲಿ ಒಬ್ಬನು ಆತನ ಬಳಿಗೆ ಬರ್ತಾನೆ. ಅಲ್ಲಿ ಒಂದು ಸ್ಥಳದಲ್ಲಿ ಯೇಸು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು. ಯಾಕೆ ಯೇಸು ಇಷ್ಟೊತ್ತು ಒಬ್ಬನೇ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ, ಏನೆಂದು ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ ಎಂಬುದಾಗಿ ಕ್ಯೂರಿಯಾಸಿಟಿ ಉಳ್ಳಂತಹ ಒಬ್ಬ ಶಿಷ್ಯನು ಆತನು ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಂತೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು, ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು. ಆಗ ಯೇಸು ಕಲಿಸಿದ ಪಾಠ ಹೀಗಿರುತ್ತೆ. ಪ್ರಾರ್ಥನೆಗೆ ಕೆಲವರು ಪರಲೋಕ ಪ್ರಾರ್ಥನೆ ಅನ್ನುತ್ತಾರೆ. ಪರಲೋಕದಲ್ಲಿ ಪ್ರಾರ್ಥನೆ ಬೇಕಾಗಿಲ್ಲ, ಅಲ್ಲಿ ಸ್ತುತಿ, ಕೃತಜ್ಞತೆ, ಆರಾಧನೆ ಅಷ್ಟೇ ಇರುತ್ತೆ. ಯೇಸು ಕಲಿಸಿದ ಪ್ರಾರ್ಥನೆ ಎಂದು ಅದಕ್ಕೆ ನಾವು ಕರೆಯಬಹುದು. ಯೇಸು ಕಲಿಸಿದ ಪ್ರಾರ್ಥನೆ ಬರುತ್ತದೋ ನಿಮಗೆ? ಸಾಧಾರಣವಾಗಿ ಲೂಥರನ್ ಚರ್ಚಸ್ನಲ್ಲಿ, ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ, CSI ಚರ್ಚಸ್ಗಳಲ್ಲಿ ಖಚಿತವಾಗಿಯೂ ಈ ಪ್ರಾರ್ಥನೆ ಪ್ರತಿ ವಾರ ಮಾಡುತ್ತಲೇ ಇರ್ತಾರೆ. ಕೆಲವೊಂದು ಜನ ಕ್ರೈಸ್ತರು ತಮ್ಮ ಕುಟುಂಬ ಪ್ರಾರ್ಥನೆ ಮುಗಿಸಿದ ನಂತರ ಮತ್ತೆ ಯೇಸು ಕಲಿಸಿದ ಈ ಪ್ರಾರ್ಥನೆ ಹೇಳದೆ ಆಮೇನ್ ಅನ್ನುವುದಿಲ್ಲ. ನೀವು ಯೇಸು ಕಲಿಸಿರುವ ಈ ಪ್ರಾರ್ಥನೆ ನಿಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೂ ಕಲಿಸಿರಿ. ಈ ಪ್ರಾರ್ಥನೆ ಅವರಿಗೆ ಕಂಠಪಾಠ ಆಗುವಂತೆ ನೋಡಿಕೊಳ್ಳಿರಿ. ಯೆಹೋವನು ನನಗೆ ಕುರುಬನು ಎಂದು ಚಿಕ್ಕ ಮಕ್ಕಳಿಗೆ ಕಲಿಸಿರಿ, ಕಂಠಪಾಠ ಮಾಡುವಂತೆ ನೋಡಿ. ದೇವರ ದಶಾಜ್ಞೆಗಳು ನಿಮ್ಮ ಮಕ್ಕಳು ಅರಿತುಕೊಳ್ಳುವಂತೆ ನೋಡಿಕೊಳ್ಳಿರಿ. ಪ್ರಾರ್ಥನೆ ಕಲಿತುಕೊಳ್ಳುವುದಕ್ಕಾಗಿ ಕೆಲವೊಂದು ಗೈಡ್ಲೈನ್ಸ್ ಯೇಸು ಕೊಡ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪರಿಶುದ್ಧವೆಂದೆಣಿಸಲ್ಪಡಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀವು ಕ್ಷಮಿಸಿರಿ. ಕೇಡಿಗೊಳಗಾಗದಂತೆ
ಶೋಧನೆಯಿಂದ ನಮ್ಮನ್ನು ತಪ್ಪಿಸಿರಿ, ಯಾಕೆಂದರೆ ರಾಜ್ಯವೂ ಬಲವೂ ಸದಾಕಾಲವೂ ನಿಮ್ಮದಾಗಿವೆ. ಆಮೇನ್. ಕೆಲವರು ಪ್ರಾರ್ಥನೆ ಅಂದರೆ ಇದೇ ಅಂದುಕೊಂಡು ಬೇಗ ಬೇಗನೆ ಹೇಳಿಬಿಡ್ತಾರೆ. ಇನ್ನು ಕೆಲವರು ವಿಚಿತ್ರವೇನೆಂದರೆ ಈ ಚಿಕ್ಕ ಪ್ರಾರ್ಥನೆ ಕೂಡ ಪುಸ್ತಕದಲ್ಲಿ ಇಟ್ಕೊಂಡು ಓದುತ್ತಾ ಇರ್ತಾರೆ. ನೋಡಿ, ಇದು ಒಂದು ಸಿಂಬಲ್. ಇದರ ಗುರುತೇನೆಂದರೆ ನನ್ನ ತಂದೆ ಪರಲೋಕದಲ್ಲಿದ್ದಾರೆ ಎಂಬ ಮಾತಿಗೆ ಒಂದು ಮಗು ತಂದೆಗೆ ಯಾವ ರೀತಿಯಾಗಿ ಬೇಡಿಕೊಳ್ಳುತ್ತದೋ ಅದೇ ರೀತಿ ನಮ್ಮ ಪರಲೋಕದ ತಂದೆಗೆ ಬೇಡಿಕೊಳ್ಳುವುದಾದರೆ ಆತನು ನಮಗೆ ಕೊಡ್ತಾರೆ, ನಮ್ಮ ಅವಶ್ಯಕತೆಯನ್ನು ತೀರಿಸುತ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಮಹಿಮೆ ಪಡಿಸಲ್ಪಡಲಿ. ಆತನ ನಾಮ ಪರಿಶುದ್ಧ ಪಡಿಸಲ್ಪಡಬೇಕಾದರೆ ಆತನ ನಾಮ ಧರಿಸಿರುವಂತಹ ನಾವು ಪರಿಶುದ್ಧರಾಗಿ ಬದುಕಬೇಕು. ನಾವು ಪರಿಶುದ್ಧರಾಗಿರೋದಾದರೆ ನಮ್ಮ ಕರ್ತನ ನಾಮಕ್ಕೆ ಮಹಿಮೆಯುಂಟಾಗುತ್ತೆ. ನಾವು ಕೂಡ ಎಲ್ಲರಂತೆ ನೀಚ ಕಾರ್ಯಗಳಲ್ಲಿ ಕೈ ಹಾಕುವುದಾದರೆ ನಮ್ಮ ಕರ್ತನ ನಾಮಕ್ಕೆ ನಾಚಿಕೆ ಉಂಟಾಗುತ್ತೆ. ಶಾಸ್ತ್ರದಲ್ಲಿ ಬರೆದ ಪ್ರಕಾರ ನಿಮ್ಮ ನಿಮಿತ್ತವೇ ತಾನೇ ನನ್ನ ನಾಮ ಅನ್ಯಜನರ ಮಧ್ಯದಲ್ಲಿ ದೂಷಣೆಗೆ ಗುರಿಯಾಗ್ತಿದೆ ಎಂದು ಯೇಸು ಹೇಳಿದ್ದಾರಲ್ಲವೇ? ಏನಂತೆ? ನಿಮ್ಮ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿಮ್ಮ ರಾಜ್ಯವು ಇಳಿದು ಬರಲಿ. ಪರಲೋಕ ರಾಜ್ಯವು ಭೂಲೋಕಕ್ಕೆ ಇಳಿದು ಬರ್ತದೆ. ಯೇಸು ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆ. ನಿನ್ನ ರಾಜ್ಯ ಇಳಿದು ಬರಲಿ. ಆತನ ರಾಜ್ಯಕ್ಕಾಗಿ ನಾವು ಸಿದ್ಧರಾಗಬೇಕು. ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಿ ಮಾಡಿರಿ ದೇವರೇ ಎಂದು ನಾವು ಬೇಡಿಕೊಳ್ಳಬೇಕು. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ಯೇಸು ಯಾವ ಮಾತಾಡಿದ್ರೆ ಅದು ನೆರವೇರುತ್ತೆ. ದೇವರ ಮಾತಿಗೆ ವಿಧೇಯರಾಗದೇ ಇರುವಂತಹ ದೇವದೂತರು ದೊಬ್ಬಲ್ಪಟ್ಟರು. ಅಲ್ಲಿಂದ ದೇವರು ತಳ್ಳಿ ಹಾಕಿದ್ರು. ದೇವರ ಮಾತು ಕೇಳಿ ವಿಧೇಯರಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ದೇವರ ಚಿತ್ತ ಮಾಡುವವನು ನಿರಂತರವೂ ನಿಲ್ಲುತ್ತಾನೆ. ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ನಿಮ್ಮ ಚಿತ್ತವು ನೆರವೇರಲಿ. ಭೂಮಿಯ ಮೇಲೆ ಸೈತಾನನ ಚಿತ್ತವೇ, ಸೈತಾನನ ಇಷ್ಟವೇ ನಡೆಯುತ್ತಾ ಇದೆ. ಆದರೆ ಯೇಸುವನ್ನು ಅರಿತ ನಂತರ ನಮ್ಮ ಜೀವಿತದಲ್ಲಿ ಮಾತ್ರ ನಾವು ದೇವರ ಚಿತ್ತವನ್ನೇ ಮಾಡಬೇಕು. ಅದು ಲೋಕಕ್ಕೆ ವಿರುದ್ಧವಾಗಿದ್ದರೂ ಅವಮಾನಕರವಾಗಿದ್ದರೂ ದೇವರ ಚಿತ್ತವನ್ನೇ ಮಾಡಬೇಕು. ನಮ್ಮ ಅನುದಿನದ ಆಹಾರ ಈ ಹೊತ್ತು ದಯಪಾಲಿಸು. ವರ್ಷಪೂರ್ತಿ ಬೇಕಾದದ್ದಲ್ಲ, ಜೀವಿತಕಾಲವಲ್ಲ ಬೇಕಾದದ್ದೆಲ್ಲ ಬೇಡಿಕೊಳ್ಳುವ ಅಗತ್ಯವಿಲ್ಲ. ಆಯಾ ಹೊತ್ತಿಗೆ ಬೇಕಾದದ್ದನ್ನು ಯೇಸು ನಮಗೆ ಒದಗಿಸಿಕೊಡ್ತಾರೆ ಎನ್ನುವಂತಹ ನಂಬಿಕೆಯಿಂದ ನಮ್ಮ ಅನುದಿನದ ಆಹಾರ ದಯಪಾಲಿಸಿ ಎಂದು ಬೇಡಿಕೊಳ್ಬೇಕು. ಶರೀರದ ಆಹಾರ ಕೂಡ ಅವಶ್ಯಕವಾಗಿದೆ. ನಾವು ಬದುಕಬೇಕಾದ್ರೆ ಕೆಲಸ ಮಾಡಬೇಕು, ಅದಕ್ಕೆ ಸ್ಯಾಲರಿ ಬೇಕಾಗುತ್ತದಲ್ಲವೇ? ಸ್ಯಾಲರೀಸ್ ಅವಶ್ಯಕವಲ್ಲವೋ? ಅದಕ್ಕಾಗಿಯೇ ದೇವರ ಮಾತು ಕೇಳಬೇಕು. ದೇವರ ವಾಕ್ಯಾನುಸಾರವಾಗಿ ಆಧ್ಯಾತ್ಮಿಕವಾದ ಆಹಾರವನ್ನು ಸ್ವೀಕರಿಸಬೇಕು. ದೇವರ ವಾಕ್ಯ ನಮ್ಮನ್ನು ತೃಪ್ತಿಗೊಳಿಸುತ್ತದೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬರುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಜೀವಿಸುವನು ಎಂದು ಯೇಸು ಹೇಳಿದ್ದಾರೆ. ನಮ್ಮ ಅನುದಿನದ ಆಹಾರ ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀವು ಕ್ಷಮಿಸಿರಿ. ಯೇಸುವೆ, ನಮ್ಮನ್ನು ನೀವು ಕ್ಷಮಿಸುತ್ತಾ ಇದ್ದೀರಲ್ಲವೇ? ಹಾಗೆಯೇ ನಾವು ಇತರರನ್ನು ಕ್ಷಮಿಸುವಂತೆ ಸಹಾಯ ಮಾಡಿರಿ. ನಮ್ಮನ್ನು ನೀವು ಸಹಿಸಿಕೊಳ್ತಾ ಇದ್ದೀರಿ, ನಾವು ಕೂಡ ಇತರರನ್ನು ಸಹಿಸಿಕೊಳ್ಳುವಂತೆ ಮಾಡಿರಿ. ನೋಡಿರಿ, ಇದು ಬಹಳ ಕಷ್ಟಕರವಾದ ಕೆಲಸ. ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವುದು, ನಮ್ಮನ್ನು ನಾವು ಕ್ಷಮಿಸಿಕೊಳ್ಳುವುದು ಬಹಳ ಸುಲಭ. ಆದರೆ ಇತರರನ್ನು ನಮ್ಮಂತೆ ಪ್ರೀತಿಸುವುದು, ಅವರನ್ನು ಸಹಿಸಿಕೊಳ್ಳುವುದು, ಅವರನ್ನು ಕ್ಷಮಿಸುವಂಥದ್ದೇ ದೊಡ್ಡ ಟಾಸ್ಕ್. ಪ್ರಾರ್ಥನೆಯಿಂದಲೇ ಅದು ಸಾಧ್ಯ, ಮತ್ತು ಪ್ರಾರ್ಥನೆಗೆ ಇದೇ ಆಟಂಕವಾಗಿದೆ. ನಾವು ಪ್ರಾರ್ಥಿಸುವಾಗ ನಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲದಿರುವಾಗ ನಮ್ಮ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಇತರರೊಂದಿಗೆ ಸಮಾಧಾನಗೊಳ್ಳುವುದರಿಂದ ನಿಮಗೆ ನೀವೇ ಮೇಲು ಮಾಡಿಕೊಳ್ತೀರಿ. ನಿಮ್ಮ ರಾಜ್ಯವು ಇಳಿದು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀವು ಕ್ಷಮಿಸಿರಿ. ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿರಿ. ಯಾಕೆಂದರೆ ರಾಜ್ಯವು ಬಲವೂ ಶಕ್ತಿಯೂ ಎಂದೆಂದಿಗೂ ಸಮಸ್ತವೂ ನಿಮ್ಮದೇ ಆಗಿವೆ. ಈ ಮಾತುಗಳನ್ನು ಬರೀ ಹೇಳಿಕೆಯಾಗಿ ಹೇಳದೆ ಇದರಲ್ಲಿರುವ ಸಾರವನ್ನು ಗ್ರಹಿಸಿಕೊಂಡು ಆ ಸಾರವನ್ನು ಹೃದಯಕ್ಕೆ ಅನ್ವಯಿಸಿಕೊಂಡು ನಾವು ಪ್ರಾರ್ಥನೆ ಕಲಿತುಕೊಳ್ಳಬೇಕು. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿದ ನಂತರ ಕುಟುಂಬವಾಗಿ ಎಲ್ಲರೂ ಸೇರಿ ಬಂದಾಗ ಯೇಸು ಕಲಿಸಿದ ಪ್ರಾರ್ಥನೆ ಮಾಡಬಹುದು. ಇಂದಿನಿಂದ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಅಳವಡಿಸಿಕೊಳ್ಳಿರಿ. ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ಪ್ರಾರ್ಥನೆಯಿಂದಲೇ ಸಮಸ್ತವೂ ಸಾಧ್ಯವೆಂದು, ಪ್ರಾರ್ಥನೆಯಿಂದಲೇ ಸೈತಾನನನ್ನು ಜಯಿಸಬಲ್ಲೆವೆಂದು, ಶರೀರ ಕಾರ್ಯಗಳನ್ನು ಜಯಿಸಬಲ್ಲೆವೆಂದು ಬಲ್ಲೆವು. ಪರಲೋಕದ ಶಕ್ತಿಯನ್ನು ಭೂಲೋಕಕ್ಕೆ ತರಬಲ್ಲ ಒಂದೇ ಒಂದು ಆಯುಧವು ಪ್ರಾರ್ಥನೆ ಎಂದು ನಾವು ಗುರುತಿಸಿದ್ದೇವೆ. ದೇವರೇ, ಇದನ್ನು ನಂಬಿ ನಾವು ಪ್ರಾರ್ಥಿಸುವಂತೆ ಸಹಾಯ ಮಾಡಿರಿ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ಅವರ ಹೃದಯದಲ್ಲಿ ಪ್ರಾರ್ಥನಾ ಆತ್ಮ ದಯಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಮೇಲಿಂದ ಮೇಲೆ 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ದಯಮಾಡಿ ತಿಳಿಯಪಡಿಸುತ್ತಾ ಇರಿ. ನಿಮ್ಮ ಪ್ರಾರ್ಥನೆ ಮನವಿಗಳೆಲ್ಲ ಪರಿಶೀಲಿಸ್ತಾ ಇದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿ, ಅದ್ಭುತವಾದ ಉತ್ತರ ದೇವರು ನಮಗೆ ಒದಗಿಸಿಕೊಡ್ತಾರೆ. ಮತ್ತೆ ಈ ದಿನ ಬುಧವಾರವಲ್ಲವೋ ಕರ್ತನ ಚಿತ್ತವಿರುವುದಾದರೆ ಸಾಯಂಕಾಲ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಒಂದು ವಿಶೇಷ ಪ್ರಾರ್ಥನಾ ಕೂಟಕ್ಕೆ ಹೋಗಿ ಮಧ್ಯವಾರದ ಪ್ರಾರ್ಥನೆ ಕೂಟದಲ್ಲಿ ಸಭೆಯಾಗಿ ಪಾಲ್ಗೊಳ್ಳುವವರಾಗಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಅದ್ಭುತ ಕಾರ್ಯ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.